ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುತ್ತಿರುವ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ತಾವು ಕೂಡ ಗಮನಿಸಬಹುದು. ಅಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಈಗಾಗಲೇ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಅಂದರೆ ತಮ್ಮ ನೆಚ್ಚಿನ ನಟನನ್ನು ನೋಡಲಿಕ್ಕೋಸ್ಕರ ಈಗಾಗಲೇ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಅಭಿಮಾನ, ಮತ್ತೊಂದು ಕಡೆ ಆತ ಕೊಲೆ ಆರೋಪಿ ಅನ್ನೋದನ್ನು ಕೂಡ ಅಭಿಮಾನಿಗಳ ಮನದಲ್ಲಿರುವಂಥದ್ದು. ಅಂದರೆ ನಟ ದರ್ಶನ್ ಮಾಡಿರ್ತಕ್ಕಂಥ ಕೊಲೆ ಕೆಲಸ ಅದು ಖಂಡನೀಯ, ಆದರೆ ಅಭಿಮಾನ ಅನ್ನೋದು ಬೇರೆ ವಿಚಾರ ಅನ್ನೋ ವಿಚಾರವಾಗಿ ಈಗ ಅಭಿಮಾನಿಗಳು ಕೂಡ ಜೈಲ್ ಮುಂದೆ ಜಮಾಯಿಸ್ತಾ ಇದ್ದಾರೆ. ಅಂದರೆ ಅಭಿಮಾನಿಗಳ ನಿಯಂತ್ರಣಗಳಿಗೋಸ್ಕರ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬರುವಂಥ ಎರಡು ಮಾರ್ಗಗಳು, ಅಂದರೆ SP ಸರ್ಕಲ್ನಿಂದ ಒಂದು ಮಾರ್ಗ, ಮತ್ತೊಂದು ಕಡೆ ದುರ್ಗಮ್ಮ ಟೆಂಪಲ್ನಿಂದ ಬರುವಂಥ ಒಂದು ಮಾರ್ಗ, ಅವೆಲ್ಲವೂ ಮಾರ್ಗಗಳ ಕಡೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಅಭಿಮಾನಿಗಳು ಕೂಡ ಈಗಾಗಲೇ ಒಬ್ಬೊಬ್ಬರಾಗಿ ಜಮಾಯಿಸ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಬಂದಿರ್ತಾವು ಈ ಬಳ್ಳಾರಿ ಜೈಲ್ ಮುಂದೆ ಬಂದಿರೋ ಕಾರಣ ಏನು ಅಂತ? ನಾನು ರಾತ್ರಿ ಕೇಳಿದ್ದೀನಿ ಮೀಡಿಯಾದಲ್ಲಿ ಈ ಥರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತೇಳಿ. ಆ ಪರವಾಗಿಂದ ನೋಡ್ಬೇಕಂತೇಳಿ ನಾನು 1-2 ಗಂಟೆಯಿಂದ ಕಾಯ್ತಿದ್ದೀನಿ. ನೈಟ್ ಮಾರ್ನಿಂಗ್ 6 o'clock ಅಂತೇಳಿ ಇಲ್ಲಿ ಹೊರಗಡೆ ಮೋತಿ ಸರ್ಕಲ್ ಆ ಥರ ಸ್ವಲ್ಪ ಅಲ್ಲಿ ಬರ್ತಿದ್ದಾರೇನೋ ಅಂತೇಳಿ ಆ ಥರ ಅಲ್ಲಿ ಬಂದು ನಿಂತ್ಕೊಂಡೆ. ಅಲ್ಲಿ ಏನಾಗಿಲ್ಲ, ಜಸ್ಟ್ ಇಲ್ಲಿ ಒಂದ್ಸಲ ನೋಡಿ ಬರೋಣ ಅಂತೇಳಿ ಇಲ್ಲಿ ಬಂದು ನೋಡಿದೆ. ಇನ್ನೂ ಬಂದಿಲ್ಲ. ಈಗ ನಿಮ್ಮ ರೋಲ್ ಮಾಡಲ್ ಅಂದರೆ ನಿಮ್ಮ ನೆಚ್ಚಿನ ನಟ ಒಂದು ಕೊಲೆ ಅಂತ ಆರೋಪದಲ್ಲಿ ಈಗಾಗಲೇ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಿಮಗೊಂದು ರೋಲ್ ಮಾಡಲ್ ಈಗ ಆ ರೀತಿ ಒಂದು ಆರೋಪದಲ್ಲಿ ಸಿಲ್ಕೊಂಡು ಏನು ಅನಿಸುತ್ತೆ ನಿಮಗೆ ಅಂತ? ಇಲ್ಲ, ನಾನು ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ. ನನಗೆ ಗೊತ್ತೇ ಇಲ್ಲ ಅದು. ನಾನು ನಿನ್ನೆ ರಾತ್ರಿನೇ ಕೇಳಿರೋದು ಈ ಥರ ಅಂತೇಳಿ. ಡಿ ಬಾಸ್ ಬಳ್ಳಾರಿ ಜೈಲು ಅಚಾನಕ್ ನನಗೆ ಗೊತ್ತಿಲ್ಲ ಹಿಂದ್ಗಡೆ ಏನಾಗಿದೆ ಅಂತೇಳಿ. ನಿನ್ನೆ ರಾತ್ರಿ ಬಳ್ಳಾರಿ ಜೈಲಿಗೆ ಬರ್ತಿದ್ದಾರೆ ಅಂತೇಳಿ ಹೇಳಿದ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಈಗ ಈ ವಿಷಯ ಕೇಳಿದ ತಕ್ಷಣ ಏನು ಅನಿಸ್ತು? ನಿಮ್ಮ ನಟ ಒಬ್ಬ ಕೊಲೆ ಕೆಲಸದಲ್ಲಿ ಸಿಲ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನು ಅನಿಸುತ್ತೆ? ನಾನು ನೋಡಿಲ್ಲಲ್ಲ, ನೋಡಿದಾಗ ಅಂತಂದ್ರೂ ಗೊತ್ತಾಗ್ಬೋದು ಯಾವ ಥರ ಏನಾಗಿದೆ ಅಂತೇಳಿ. ನೋಡೇ ಇಲ್ಲ, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ನಟ ದರ್ಶನ್ ಬರೋವರೆಗೂ ತಾವು ಇಲ್ಲೇ ಕಾಯ್ತಾ ನಿಲ್ತೀರ? ಕಾಯ್ತು ಬ್ರೋ. ಹೌದು. ಈಗ ಮತ್ತೊಬ್ಬರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ನೆಚ್ಚಿನ ಅಂದರೆ ನಿಮ್ಮ ನಟ ಈಗ ದರ್ಶನ್ ಅವರು ಒಂದು ಕೊಲೆ ಆರೋಪದ ಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು. ಈಗ ಇನ್ನೇನು ಮಧ್ಯಾಹ್ನ ನಂತರ ಒಂದು VC ಮುಗಿಸ್ಕೊಂಡು ಬಳ್ಳಾರಿಗೆ ಬರ್ತಾರೆ, ಶಿಫ್ಟ್ ಆಗ್ತಾರೆ. ಏನು ಅನ್ಸುತ್ತೆ ಸರ್? ಅವ್ರು ನೋಡೋಕ್ಕಾಗಿ ನಿನ್ನೆ ರಾತ್ರಿಲಿದ್ದ ನಾವು ಇಲ್ಲೇ ಇದ್ದೀವಿ. ಆದರೆ ಈಗ ಬರ್ತಾನ ಅಂಬಕತ್ತಾರ, ನೋಡೋಣ ಅಂತ ಬಂದು ಸಿರುಗುಪ್ಪಲಿದ್ದ ಬಂದು. ಈಗ ಒಂದು ಕೊಲೆ ಆರೋಪದಲ್ಲಿ ಅವರು ಸಿಲ್ಕೊಂಡಿದ್ದಾರೆ, ಅಂಥವ್ರನ್ನ ನೋಡ್ಬೇಕು ಅನ್ಸುತ್ತಾ ನಿಮಗೆ? ಅದೇನಿದ್ರೆ ಕಾನೂನು ನೋಡ್ಕೊಂತ ನಾವು ನೋಡ್ಬೇಕಷ್ಟೇ. ಆರೋಪ ಬೇರೆ, ಕೊಲೆ ಬೇರೆ, ಅಭಿಮಾನ ಬೇರೆ. ಅಭಿಮಾನ ಬೇರೆ, ಕೊಲೆ ಬೇರೆ, ಅಭಿಮಾನ ಬೇರೆ ಅಂತೀರ? ಅಭಿಮಾನದಿಂದ ನೋಡಕ್ಕೆ ಬಂದ್ವಿ. ಇದಿಷ್ಟು ದರ್ಶನ್ ಅಭಿಮಾನಿಗಳ ಮಾತಾಗಿರುವಂಥದ್ದು. ಅಂದರೆ ಕೊಲೆ ಅದೇನೇ ಇದ್ರೂ ಕೂಡ ಕೋರ್ಟು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಭಿಮಾನವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಟನನ್ನು ಬರುವ ನಿರೀಕ್ಷೆಯಲ್ಲಿ ಕೂಡ ನಾವು ಕಾಯ್ತಾ ಇರೋದು. ನಿನ್ನೆ ರಾತ್ರಿಯಿಂದ ಕೂಡ ನಾವು ಅವರನ್ನು ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ ಬಡಿಗೆ, TV9 ಬಳ್ಳಾರಿ.